ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹ್ಞೂ ನೀವೆಲ್ಲ ಸಕ್ಕದಾಗೆ ಇರ್ತೀರ ಬಿಡಿ. ಹೇಗಿದ್ದೀರಾ ಅಂತ ಕೇಳೋ ಅವಶ್ಯಕತೆ ಇಲ್ಲ. ಅಯ್ಯೋ, ನೀನು ಪುರಾಣ ಎಲ್ಲ ಸೈಡಿಗಿಟ್ಟು ಕತೆ ಶುರು ಮಾಡಮ್ಮ ಅಂತ ತುಂಬ ಜನ ಬೈಕೋತಾ ಇರ್ತೀರ. ಬನ್ನಿ ಕತೆಗೆ ಹೋಗ್ಬಿಡೋಣ. ಗುಂಡೂರಾಯರು ನಮ್ಮ ಕತೆ ಹೀರೋ ಇವತ್ತು. ಇವ್ರಿಗೆ 39 ವರ್ಷ ವಯಸ್ಸು. ಇವ್ರಿಗೆ ಪಾಪ ಹೆಂಡತಿ ತೀರೋಗ್ಬಿಟ್ಟಿದ್ದಾಳೆ ಕಣ್ರಿ. ಏನು ಮಾಡೋದು, ಮನೆಯಲ್ಲಿ ಒಬ್ಬರೇ ಇದ್ದಾರೆ. ಈಗಲೂ ಸಿಕ್ಕಾಪಟ್ಟೆ ಗಟ್ಟುಮುಟ್ಟಾಗಿದ್ದಾರೆ. ಯಾವುದಾದ್ರೂ ಹೆಣ್ಮಕ್ಳು ನೋಡಿದ್ರೆ ಹೆಂಗಿದ್ದಾರೆ ಗುರು ಅನ್ನೋ ಥರ ಇದ್ದಾರೆ. ಅವರು ಚಿಕ್ಕ ವಯಸ್ಸಿಂದನೂ ಸಿಕ್ಕಾಪಟ್ಟೆ ರಸಿಕರು. ಹೆಣ್ಣು ಅಂತಂದರೆ ಸಾಕು ಬಾಯ್ ಬಾಯ್ ಬಿಡ್ತಿದ್ರು. ಹೈಸ್ಕೂಲ್ ಕಾಲೇಜ್ಗಳಲ್ಲಿ ಓದ್ತಿದ್ದಾಗಂತೂ ಸುಮಾರು ಜನ ಹೆಣ್ಮಕ್ಳನ್ನ ಪ್ರೀತಿ ಅನ್ನೋ ಹೆಸರಲ್ಲಿ ರುಚಿ ನೋಡಿಬಿಟ್ಟಿದ್ದಾರೆ ಬಿಡಿ. ಆದ್ದರಿಂದ ಮನೆಯಲ್ಲಿ ಅವ್ರಿಗೆ ಬೇಗ ರೂಪವಂತ ಹೆಣ್ಣನ್ನು ತಂದು ಮದುವೆ ಮಾಡಿಬಿಟ್ರು. ನನ್ನ ಮಗ ಸದ್ಗುಣ ಸಂಪನ್ನ ಆಗಲಿ, ಮದುವೆ ಆಗಿ ಹೆಂಡತಿ ಬಂದಮೇಲಾದ್ರೂ ನೆಟ್ಟಿಗೆ ಸಂಸಾರ ಮಾಡ್ತಾನೆ ಅಂತ ಅವ್ರ ಅಪ್ಪ ಅಮ್ಮ ಅಂದ್ಕೊಂಡಿದ್ರು. ಅದಕ್ಕೋಸ್ಕರನೇ 21 ವರ್ಷಕ್ಕೇ ಮದುವೆ ಮಾಡಿ ಮುಗಿಸ್ಬಿಟ್ರು. ಆಮೇಲೆ ಏನಾಯ್ತೋ ಏನೋ ಗೊತ್ತಿಲ್ಲ, ನಮ್ಮ ಗುಂಡೂರಾಯರಿಗೆ ಹೆಂಡತಿ ಕಾಲ್ಗುಣನೋ ಏನೋ ಶ್ರೀರಾಮನಂತೆ ಆಗ್ಬಿಟ್ರು. ಹೆಂಡ್ತಿನ ಬಿಟ್ಟು ಇನ್ಯಾರನ್ನು ನೋಡ್ತಾನೇ ಇರಲಿಲ್ಲ, ಕಣ್ಣೆತ್ತು ನೋಡ್ತಿರ್ಲಿಲ್ಲ ಅಂತೀನಿ. ಏನೋಪ್ಪ, ಹೆಂಡ್ತಿ ಮೇಲೆ ಆ ರೇಂಜಲ್ಲಿ ಗೌರವ ಬಂದುಬಿಟ್ಟಿತ್ತು ಅನಿಸುತ್ತೆ. ಆಮೇಲೆ ಹುಟ್ಟಿದ ಅವನಿಗೆ ಒಬ್ಬನೇ ಒಬ್ಬ ಮಗ ಹುಟ್ಟಿ ಅವನನ್ನು ಚೆನ್ನಾಗಿ ಓದಿಸ್ಬೇಕು ಅಂತ ಒಂದೇ ಇಂಟೆನ್ಷನ್. ಈಗ ಎಲ್ಲದನ್ನು ಪಕ್ಕದಲ್ಲಿಟ್ಟು ಮಗ ಅವನ ಚೆನ್ನಾಗಿ ಬೆಳೆಸ್ಬೇಕು, ಒಂದು ಒಳ್ಳೆ ಸ್ಕೂಲಿಗೆ ಸೇರಿಸ್ಬೇಕು, ಚೆನ್ನಾಗಿ ಓದಿಸ್ಬೇಕು, ಇದಿಷ್ಟೇ ಅವ್ರ ತಲೆನಲ್ಲಿದ್ದಿತ್ತು. ಅವ್ರ ಮಗನ ಹೆಸರು ರಾಜೇಶ್. ಅವನು ಕೂಡ ಗುಂಡೂರಾಯರು ಹೇಗೆ ಆಸೆ ಪಟ್ಟರೋ ಹಾಗೇ ಚೆನ್ನಾಗಿ ಓದಿ ಒಂದು ಒಳ್ಳೆ ಕೆಲಸಕ್ಕೂ ಸೇರಿಕೊಂಡ. ಕೊನೆಗೆ ಅವನು ಕೆಲಸ ಮಾಡ್ತಾ ಇದ್ದಿದ್ದ ಹತ್ರನೇ ನಂದಿನಿ ಅನ್ನೋ ಒಂದು ಸುಂದರ ಹುಡುಗಿನ ಲವ್ ಮಾಡಿ ಮದುವೆನೂ ಮಾಡಿಕೊಂಡ. ಆದರೆ ಇದು ನಮ್ಮ ಗುಂಡೂರಾಯರಿಗೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಆದರೂ ಏನು ಮಾಡೋದು, ಒಬ್ಬನೇ ಮಗ, ಬಿಡೋಕ್ಕಾಗಲ್ಲ. ಹಾಗೋ ಹಿಂಗೋ ಮೇಲ್ಮೇಲೆ ಒಪ್ಕೊಂಡ್ರೂ ಕೂಡ ಮನೆಗೆ ಸೇರಿಸ್ತಾ ಇರಲಿಲ್ಲ. ಮಗ ಮತ್ತು ಸೊಸೆ ಬೇರೆ ಮನೆಯಲ್ಲಿ ಇರ್ತಿದ್ರು. ನಮ್ಮ ಗುಂಡೂರಾಯರು ಅವ್ರ ಹೆಂಡತಿ ಬಾಳಿ ಬದುಕಿದ ಮನೇಲಿ ಇರ್ತಿದ್ರು. ಹೆಂಡತಿ ಸತ್ತೋಗಿದ್ರು ಕೂಡ ಅವ್ರ ಜೊತೆ ಇದ್ದ ಥರನೇ ಆಗ್ತಿತ್ತ ಮನೇಲಿ ಅಂತ ಎಲ್ಲೂ ಹೊರಗಡೆ ಬರೋದಕ್ಕೆ ಒಪ್ಕೊಳ್ತಿರ್ಲಿಲ್ಲ. ಮಗ ಅಂತೂ ಅವಾಗವಾಗ ಬಂದು ಅಪ್ಪನ ಒಪ್ಸೋದಕ್ಕೆ ಏನೇನೋ ಸರ್ಕಸ್ ಮಾಡ್ತಿದ್ದ. ಆದರೆ ನಮ್ಮ ಗುಂಡೂರಾಯರು ಒಪ್ಕೋತಾನೇ ಇರಲಿಲ್ಲ. ಈ ಸಲ ರಾಜೇಶ್ ಏನು ಮಾಡಿಬಿಟ್ಟ, ತನ್ನ ಹೆಂಡತಿ ನಂದಿನಿನ ಹೇಗಾದರೂ ಮಾಡಿ ನಮ್ಮ ಅಪ್ಪನ ಒಪ್ಪಿಸಿ ಈ ಮನೆಗೆ ಕರ್ಕೊಂಡು ಬರ್ತೀಯಾ ಅಂತ ಕೇಳ್ಕೊಂಡ. ಆಗ ನಂದಿನಿ, ಇದೇಂದ್ರೆ ಈ ರೀತಿ ಹೇಳ್ತಾ ಇದ್ರಾ, ಮಗ ಆಗಿ ನಿಮ್ಮ ಮಾತೇ ಕೇಳಲ್ಲ, ಇಷ್ಟ ಇಲ್ಲದೆ ಇರೋ ಸೊಸೆಯಾಗಿ ನನ್ನ ಮಾತು ಕೇಳ್ತಾರಾ ಅಂತ ಕೇಳಿದ್ಲು. ಆಗ ರಾಜೇಶ, ನಿಂಗೆ ಗೊತ್ತಿಲ್ಲ ನಂದಿನಿ, ಅಪ್ಪಂಗೆ ಹೆಣ್ಮಕ್ಳಂದರೆ ತುಂಬ ಇಷ್ಟ ಇತ್ತು. ಆದರೆ ಏನು ಮಾಡೋದು, ಅವ್ರಿಗೆ ನಾನು ಒಬ್ಬನೇ ಮಗ ಆಗಿಬಿಟ್ಟೆ. ನೀನು ಹೇಗಾದರೂ ಮಾಡಿ ಅವ್ರ ಹತ್ರ ಕಣ್ಣೀರಾಗ್ತಾ ಕೇಳ್ಕೊಂಡ್ರೆ, ನೀನು ಹೆಣ್ಮಗಳಲ್ವಾ, ಅವ್ರು ನಿಜಕ್ಕೂ ಕರ್ಗೋಗಿ ಕ್ಷಮಿಸ್ತಾರೆ ಕಣೆ. ಹೇಗಾದರೂ ಮಾಡೆ ಅಪ್ಪ ಒಬ್ಬರನ್ನೇ ಅಲ್ಲಿಂದ ಬಿಟ್ಟು ಇಲ್ಲಿ ಬಂದಿರೋದು ನನಗೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ ಕಣೆ. ಮನಸ್ಸಿಗೆ ಒಂಥರ ಹಿಂಸೆ ಆಗ್ತಿದೆ. ಅಮ್ಮ ಸಾಯಬೇಕಾದ್ರೆ ಕೊನೆಯದಾಗಿ ಹೇಳಿದ್ದು ಒಂದೇ, ನಿಮ್ಮ ಅಪ್ಪನ ಕೈ ಬಿಟ್ಬಿಡ ಕಣೋ ಇಳಿ ವಯಸ್ಸಲ್ಲಿ ಅಂತ, ಪ್ಲೀಸ್ ಕಣೆ ಅಂತ ಗೋಗರ್ದ. ನಂದಿನಿ ಗಂಡನ ಕಷ್ಟನ ನೋಡೋಕ್ಕಾಗದೆ ಸರಿ ಅಂತ ಒಪ್ಕೊಂಡ್ಳು. ಅವಳಂತೂ ನೋಡೋದಕ್ಕೆ ಸಿಕ್ಕಾಪಟ್ಟೆ ಸಖತ್ತಾಗಿದ್ಲು. ದುಂಡುಕಿರೋ ಅಂಥ ಅವಳ ಕೆನ್ನೆಗಳು, ಸಿಕ್ಕಾಪಟ್ಟೆ ಬೆಳ್ಳಗೊಳಿಯುವಂಥ ಅವಳ ಮುಖ, ಅಬ್ಬಬ್ಬ ಅವಳ ಉಬ್ಬು ತಗ್ಗು ಸೊಂಟ ಒಂಥರ ಈ ಬೇಲೂರು ಶಿಲಾಬಾಲಿಕೆಗಳಿರ್ತಾವಲ್ಲ ಹಂಗಿತ್ತು. ದೇವರು ಪುರ್ಸತ್ತಿದ್ದಾಗ ಕೆತ್ತಿ ಕಳಿಸಿದ್ದ ಭೂಮಿ ಮೇಕೆ ಅನ್ನೋ ಥರ ಇದ್ಲೋಳು. ಅವಳ ಸೌಂದರ್ಯನ ನೋಡಿನೇ ನಮ್ಮ ರಾಜೇಶ ಅಳ್ಳಗೆ ಬಿದ್ದೋಗಿದ್ದು. ಹಂಗೋ ಹಿಂಗೋ ನಂದಿನಿ ರೆಡಿ ಆದಳು. ಕೆಂಪು ಬಣ್ಣದ ಸೀರೆ ಉಟ್ಕೊಂಡು
ಮುಡಿ ತುಂಬ ಮಲ್ಲಿಗೆ ಹೂ ಮುಡ್ಕೊಂಡು, ತುಟಿಗೆ ಗಾಢವಾದ ಲಿಪ್ಸ್ಟಿಕ್ ಹಾಕ್ಕೊಂಡು, ಕಣ್ಣಿಗೆ ಕಾಜಲ್ ಹಾಕ್ಕೊಂಡು ರೆಡಿಯಾಗಿ ಹೊರಗಡೆ ಬಂದಳು. ಅವಳನ್ನು ನೋಡಿ ರಾಜೇಶ, ಇದೇನೇ ಒಳ್ಳೆ ಮದುವೆಗೆ ಹೋಗೋ ಥರ ಹೋಗ್ತಾ ಇದೆಯಾ ಅಂತ ಕೇಳ್ದ. ನಿಮಗೆ ಯಾಕ್ರಿ ಮಾವ ಈ ಮನೆಗೆ ಬರಬೇಕು, ಅಷ್ಟೇ ತಾನೇ ನಿಮಗೆ ಬೇಕಾಗಿರೋದು, ನೋಡಿ ಹಿಂಗೋಗಿ ಹಿಂಗೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಹೋದ್ಲು. ಹೋಗಿ ಮನೆ ಬಾಗಿಲಲ್ಲಿ ನಿಂತಿದ್ಲು. ಗುಂಡೂರಾಯರು ಒಳಗಡೆ ಸೋಫಾ ಮೇಲೆ ಪೇಪರ್ ಓದ್ತಾ ಕೂತಿದ್ರು. ಬಾಗಿಲು ತೆಗ್ದೇ ಇತ್ತು, ಆದರೆ ನಂದಿನಿ ಒಳಗೆ ಹೋಗಲಿಲ್ಲ. ಸೀದಾ ಒಳಗಡೆ ನೋಡಿ ಕಾಲಿಂಗ್ ಬೆಲ್ ಮಾಡಿದ್ಲು. ಈಗ ಪೇಪರಿಂದ ತಮ್ಮ ಕಣ್ಣನ್ನು ಸೀದಾ ಬಾಗ್ಲತ್ರ ನೋಡಿದ್ರು. ನಿಜಕ್ಕೂ ಗುಂಡೂರಾಯರ ಮನಸ್ಸು ಒಂದು ಕ್ಷಣ ಬ್ಲಿಂಕ್ ಆದಂಗಾಯಿತು. ರತಿದೇವಿನೇ ಆಕಾಶದಿಂದ ಕೆಳಗಡೆ ಇಳಿದು ಬಾಗ್ಲಲ್ಲಿ ನಿಂತಿದ್ದಾಳೇನೋ ಅನ್ನೋ ಥರ ಫೀಲಿಂಗು. ಈ ಹಿಂದೆನೂ ಸೊಸೆನ ಸಾಕಷ್ಟು ಬಾರಿ ನೋಡಿದ್ರು ಗುಂಡೂರಾಯರು, ಆದರೆ ಇವತ್ತು ಅವ್ರ ಕಣ್ಣಿಗೆ ಬೇರೆ ಥರನೇ ಕಾಣಿಸಿದ್ಲು. ಸೀದಾ ಬಾ ಒಳಗಡೆ, ಅಲ್ಲೇ ಯಾಕೆ ನಿಂತೆ ಅಂತ ಕರೆದ್ರು. ಬಳ್ಳಿಯಂತೆ ಬೆಳಗ್ತಾ ಒಳಗಡೆ ಬಂದ್ಲು. ಮಾವ ಇಲ್ಲಿ ಕೂತ್ಕೊಳ್ಳ ಅಂತ ಕೇಳಿದ್ಲು. ಬಾ ಕೂತ್ಕೋ ಅಂತ ಗುಂಡೂರಾಯರು ಹೇಳಿದ್ರು. ಮಾವ, ನೀವು ಯಾಕೆ ನಮ್ಮ ಮನೆಗೆ ಬರೋದಕ್ಕೆ ಒಪ್ಕೊಳ್ತಾ ಇಲ್ಲ? ನಿಮ್ಮ ಮಗನಿಗೆ ನಿಮ್ಮದೇ ಯೋಚನೆ ಆಗಿದೆ, ಪ್ರತಿದಿನ ಇದೇ ವಿಷಯವಾಗಿ ಕೊರಗ್ತಾನೇ ಇರ್ತಾರೆ ಅಂತ ಹೇಳಿದ್ಲು. ಅದಕ್ಕೆ ಗುಂಡೂರಾಯರು, ನನಗಲ್ಲಿಗೆ ಬರೋದಕ್ಕೆ ಇಷ್ಟ ಇಲ್ಲಮ್ಮ ಅಂತ ಹೇಳಿದ್ರು. ಯಾಕೆ ಮಾವ, ಈ ಇಳಿ ವಯಸ್ಸಲ್ಲಿ ಮಗನ ಜೊತೆ ಸೊಸೆ ಜೊತೆ ನೆಮ್ಮದಿಯಾಗಿರೋದು ಬಿಟ್ಟು ಇಲ್ಲಿ ಯಾಕೆ ಒಬ್ಬರೇ ಕಷ್ಟಪಡ್ತಾ ಇದ್ದೀರಾ ಅಂತ ಹೇಳಿದ್ಲು. ಏನೂ ಇಲ್ಲಮ್ಮ, ನನಗೆ ಇಲ್ಲಿ ನಿಮ್ಮ ಅತ್ತೆ ನೆನಪುಗಳಿದೆ, ನಾನು ಇಲ್ಲಿಂದ ಬಿಟ್ಟು ಬರೋಕ್ಕಾಗಲ್ಲ ಅಂತ ಅವ್ರು ಹೇಳಿದ್ರು. ಸರಿ ಬಿಡಿ, ಆಯಿತು, ನಾನೇನು ನಿಮ್ಮನ್ನು ಒತ್ತಾಯ ಮಾಡಲ್ಲ, ಈಗ ಅಡುಗೆ ಮಾಡ್ತೀನಿ, ಇಬ್ಬರು ಕೂತ್ಕೊಂಡು ಊಟ ಮಾಡೋಣ, ಸರಿನಾ ಅಂತ ಹೇಳಿದ್ರು. ಸರಿ ಅಂತ ಗುಂಡೂರಾಯರು ಒಪ್ಕೊಂಡ್ರು. ಸೀದಾ ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡೋದು ಶುರು ಮಾಡಿದ್ಲು. ಗಂಡಂಗೆ ಫೋನ್ ಮಾಡಿದ್ಲು. ರಿಸೀವ್ ಮಾಡಿದ ರಾಜೇಶ, ಅಪ್ಪ ಒಪ್ಕೊಂಡ್ರಾ ಅಂತ ಕೇಳ್ದ. ಸಮಾಧಾನ ಯಜಮಾನ್ರೆ, ಇಷ್ಟು ಬೇಗ ಒಪ್ಕೊಂಡು ಬಿಡ್ತಾರಾ? ಇವತ್ತು ರಾತ್ರಿ ನಾನು ಇಲ್ಲೇ ಇದ್ದು ಬೆಳಗ್ಗೆಗೆ ಬರ್ತೀನಿ, ಹೇಗಾದರೂ ಮಾಡಿ ಇವತ್ತು ರಾತ್ರಿ ಕಳೆದು ಬೆಳಗಾಗೋ ಅಷ್ಟರಲ್ಲಿ ಮಾವನ ಒಪ್ಪಿಸ್ತೀನಿ. ನಾನೀಗ ಬೆಳಗ್ಗೆಗೆ ಆ ಮನೆಗೆ ಬರೋವಾಗ ಮಾವನ ಜೊತೆನೇ ಆ ಮನೆಗೆ ಕಾಲಿಡೋದು ಅಂತ ಹೇಳಿದ್ಲು. ಏನು ಮಾಡ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ, ಅಪ್ಪ ನಮ್ಮ ಜೊತೆ ಬರಬೇಕು ಅಷ್ಟೇ ಅಂತ ಹೇಳ್ದ ರಾಜೇಶ. ನೀವೇನು ಚಿಂತೆ ಮಾಡಬೇಡಿ ಕಣ್ರಿ, ಅಡುಗೆ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ, ತಗೊಂಡು ಬಿಸಿ ಮಾಡ್ಕೊಂಡು ತಿನ್ಕೊಂಡು ಮಲ್ಕೊಳ್ಳಿ, ನೀವು ಬೆಳಗ್ಗೆ ಎದ್ದೇಳಷ್ಟರಲ್ಲಿ ಮಾವ ನಮ್ಮ ಮನೇಲಿರ್ತಾರೆ ಅಂತ ಹೇಳಿದ್ಲು. ಸರಿ ಸರಿ ಅಂತ ಹೇಳಿ ಒಂದು ಕಾಲ್ ಕಟ್ ಮಾಡ್ದ. ಬೇಗ ಬೇಗ ಆಗಲಿ ಅಂತಂದ್ಬಿಟ್ಟು ಅನ್ನ ರಸಮ್ ಮಾಡಿದ್ಲು. ಫಸ್ಟ್ ಟೈಮ್ ಅಲ್ವಾ ಮಾವನ ಜೊತೆ ಇಷ್ಟು ಚೆನ್ನಾಗಿ ಮಾತಾಡ್ತಾ ಇರೋದು ಅಂತ ಹಾಲು ಮತ್ತು ಶಾವಿಗೆ ಎಲ್ಲ ಇದ್ದಿದ್ದರಿಂದ ಪಾಯಸನೂ ಮಾಡಿಬಿಟ್ಲು. ಮಾಡಿ ಮಾವನ್ನ ಊಟಕ್ಕೆ ಕರೆದ್ಲು. ಅವನು ಬಂದ. ಗುಂಡೂರಾಯರು ಬಂದು ಊಟಕ್ಕೆ ಕೂತ್ಕೊಂಡು ಸೊಸೆ ಬಡಿಸಿದಷ್ಟೂ ತಿಂದರು. ನಿನ್ನ ಕೈಯಲ್ಲಿ ಜಾದು ಇದೆ ನಂದಿನಿ, ಊಟ ಮಾತ್ರ ತುಂಬ ಚೆನ್ನಾಗಿತ್ತು ಅಂತ ಹೇಳಿದರು. ತುಂಬ ಥ್ಯಾಂಕ್ಸ್ ಮಾವ ಅಂತ ಹೇಳಿ ಅಡುಗೆ ಮನೆ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಸೀದಾ ಬಂದು ಮತ್ತೆ ಕೂತ್ಕೊಂಡ್ಳು. ಮಾವ, ಇನ್ನೊಂದು ಸಲ ಯೋಚನೆ ಮಾಡಿ ಅಲ್ಲ ಅಂತ ಕೇಳಿದ್ಲು. ಎಷ್ಟು ಸಲ ಯೋಚನೆ ಮಾಡಿದ್ರು ಅಷ್ಟೇ ನಂದಿನಿ, ನನಗೆ ಮನೆನ ಬಿಟ್ಟು ಬರೋದಕ್ಕೆ ಇಷ್ಟ ಇಲ್ಲ. ಇಲ್ಲಿ ಪ್ರತಿ ಒಂದು ಮೂಲೆನಲ್ಲೂ ನಿನ್ನ ಅತ್ತೆಯ ನೆನಪುಗಳಿದೆ ಅಂತ ಹೇಳಿದ್ರು. ಈಗ ನಂದಿನಿ ಸ್ವಲ್ಪ ಸೊಂಟ ಕಾಣೋ ಥರ ಸೀರೆನ ಕೆಳಗೆಳಿತಾ, ಯಾವ ನೆನಪುಗಳು ಮಾವ ಅಂತ ಕೇಳಿದ್ಲು. ಗುಂಡೂರಾಯರಿಗೆ ತಮ್ಮ ಹರೆಯದ ವಯಸ್ಸು ನೆನಪಾಗೋಯ್ತು ಒಂದು ಕ್ಷಣ. ಇಷ್ಟು ದಿನ ತನ್ನ ಆಸೆಗಳನ್ನೆಲ್ಲ ತನ್ನ ಒಳಗೇ ಬಚ್ಚಿಟ್ಕೊಂಡು ಬದುಕ್ತಾಯಿದ್ರು. ಈ ಸೊಸೈಟಿ ಏನನ್ನುತ್ತೋ, ಯಾರಿಗಾದ್ರೂ ಗೊತ್ತಾದರೆ ಮಗ, ಅಕ್ಕಪಕ್ಕದ ಜನ ಏನಂತಾರೋ ಅಂತ. ಈಗ ಒಂದು ಕ್ಷಣ ಸೊಸೆಯ ಈ ಉಬ್ಬು ತಗ್ಗುಗಳು, ಸೌಂದರ್ಯ, ವಯ್ಯಾರ ಎಲ್ಲನೂ ನೋಡಿ ತಮ್ಮ ಸಂಯಮ ಕಳೆದೋಗ್ತಾ ಇದೆಯೇನೋ ಅಂತ ಅನ್ನಿಸ್ತಾ ಇತ್ತು. ಎಲ್ಲಿ ಸೊಸೆ ನನ್ನ ಬಗ್ಗೆ ತಪ್ಪು ತಿಳ್ಕೊಬಿಡ್ತಾಳೋ ಅಂತ. ಹೀಗೆಲ್ಲ ಆಯ್ತಲ್ಲ ನಂದಿನಿ, ಹೋಗು ಮನೆಗೆ ಅಂತ ಹೇಳಿದ್ರು. ಮಾವ, ನಾನು ಮನೆಗೆ ಹೋಗೋಕ್ಕಲ್ಲ ಬಂದಿರೋದು, ನಿಮ್ಮ ಪ್ರಾಬ್ಲಮ್ ಆದರೂ ಏನು ಹೇಳಿ ಅಂತ ಕೇಳಿದ್ಲು. ಏನೂ ಇಲ್ಲ ನಂದಿನಿ, ಹೇಳಿದ್ನಲ್ಲ ನಿಮ್ಮ ಅತ್ತೆನ ಮರೆಯೋಕ್ಕಾಗ್ತಿಲ್ಲ ಅಂತ
ಗುಂಡೂರಾಯರು ಹೇಳಿದಾಗ ಸೀದಾ ಬಂದು ತಮ್ಮ ಮಾವನ ತೊಡೆ ಮೇಲೆ ಕೂತ್ಕೊಂಡು ಅವ್ರ ಕೊರಳಿಗೆ ತನ್ನ ಕೈಗಳನ್ನು ಹಾರವಾಗಿ ಹಾಕ್ಕೊಂಡು, ಮಾವ ಅತ್ತೆ ಏನೇನು ಕೊಡ್ತಿದ್ರೋ ಅದೆಲ್ಲ ನಾನೇ ಕೊಡ್ತೀನಿ ಅಂದರೆ ಆಗಲೂ ಬರಲ್ವಾ ಅಂತ ಕೇಳಿದ್ಲು. ಅಷ್ಟೆ, ನಮ್ಮ ಗುಂಡೂರಾಯರು ಫುಲ್ಲು ಫ್ಲ್ಯಾಟು. ಸೀದಾ ಸೊಸೆನ ಎತ್ಕೊಂಡು ರೂಮಿಗೆ ಹೋದರು. ಆ ಅಚ್ಚ ಕೆಂಪು ಬಣ್ಣದ ಸೀರೆನ ತೆಗೆದು ಮೂಲೆಗೆ ಬಿಸಾಕಿದ್ರು. ಇಡೀ ರಾತ್ರಿ ತನ್ನ ಸೊಸೆ ಸೌಂದರ್ಯನ ಹೀರಿ ಬಿಸಾಕಿದ್ರು. ಬೆಳಗಿನ ಜಾವ 4 ಗಂಟೆ ನಂದಿನಿ ತನ್ನ ಗುಂಡೂರಾಯ ಮುದ್ದಿನ ಮಾವನ ಎದೆ ಮೇಲೆ ತಲೆ ಇಟ್ಟು ಮಲಗಿ, ಮಾವ ಈಗಲೂ ಬರಲ್ವಾ ಅಂತ ಕೇಳಿದ್ಲು. ಇಂಥ ಮುದ್ದಾದ ಸೊಸೆ ಇಷ್ಟೆಲ್ಲ ಕೊಡ್ತೀನಿ ಅಂದರೆ ಬರದೇ ಇರ್ತೀನಾ? ಡೆಫಿನೆಟ್ಲಿ ಬರ್ತೀನಿ ಅಂತ ಹೇಳಿದರು. ಹೀಗೆ ನೋಡಿ ನನಗೆ ತುಂಬ ಖುಷಿಯಾಯಿತು ಅಂತ ನಂದಿನಿ ಅಂದಿದ ತಕ್ಷಣ ಬಟ್ ರಾಜೇಶಂಗಿದೆಲ್ಲ ಗೊತ್ತಾದರೆ ಅಂತ ಕೇಳಿದ್ರು. ಹೇಗೆ ಗೊತ್ತಾಗುತ್ತೆ ಮಾವ? ಬೆಳಗ್ಗೆಯಿಂದ ಸಂಜೆವರೆಗೂ ನಿಮ್ಮ ಮಗ ಕೆಲ್ಸಕ್ಕೆ ಹೋಗ್ತಾನೆ. ಆವಾಗ ನಮ್ಮದೇ ರಾಜ್ಯಭಾರ. ಎಲ್ಲರೂ ಮೊದಲ ರಾತ್ರಿನಲ್ಲಿ ಮಾಡಿಕೊಂಡ್ರೆ ನಾವು ಬೆಳಗ್ಗೆ ಮಾಡ್ಕೊಳ್ಳೋಣ. ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ನೀವು ಗಂಡ ಹೆಂಡತಿ, ನಿಮ್ಮ ಮಗ ಬಂದಮೇಲೆ ಮಾವ ಸೊಸೆ ಅಷ್ಟೇ ಅಂತ ಹೇಳಿದ್ಲು. ಹಬ್ಬ, ನನ್ನ ಸೊಸೆ ಎಷ್ಟು ಬುದ್ಧಿವಂತೆ ಅಂತ ಅವಳು ಕೆನ್ನೆನ ಗಿಂಡಿ ಇಬ್ಬರು ಎದ್ದು ರೆಡಿಯಾಗಿ ಸೀದಾ ರಾಜೇಶನ ಮನೆ ಕಡೆ ಹೊರಟರು. ಬೆಳಗಿನ ಜಾವ 6 ಗಂಟೆ ಬೆಲ್ ಮಾಡ್ತಾ ಇರೋ ಸೌಂಡು. ರಾಜೇಶ ಬಂದು ಬಾಗಿಲು ತೆಗೆದ್ರೆ ಬಾಗಿಲಲ್ಲೇ ನಿಂತಿದ್ದಾರೆ ಅಪ್ಪ ಮತ್ತು ಹೆಂಡತಿ. ನಿಜಕ್ಕೂ ಅವನ ಕಣ್ಣುಗಳನ್ನು ಅವನೇ ನಂಬಕ್ಕಾಗಲಿಲ್ಲ. ಅಪ್ಪ ನೀವಾ, ಬನ್ನಿ ಒಳಗಡೆ ಅಂತ ಕರ್ಕೊಂಡೋಗಿ ಸೋಫಾ ಮೇಲೆ ಕೂರಿಸ್ದ. ಏನು ಜಾದು ಮಾಡಿಬಿಟ್ಟೆ ನಂದಿನಿ ನೀನು. ಅಪ್ಪ ನಾನು ಎಷ್ಟೇ ಕೇಳ್ಕೊಂಡ್ರು ಬರಲ್ಲ ಅಂತಿದ್ರು, ಎಷ್ಟು ಬೇಗ ಒಪ್ಪಿಸ್ಬಿಟ್ಟಿದ್ಯಾ ಅಂತ ಅವ್ನು ಕೇಳಿದ ತಕ್ಷಣ ಗುಂಡೂರಾಯರು ಹಾಗೇನೂ ಇಲ್ಲ, ಪಾಪ ಹೆಣ್ಮಗು ಕಣ್ಣೀರು ಹಾಕ್ಕೊಂಡು ಕೇಳ್ಕೊತು ಅಂತ ಬಂದಿದ್ದೀನಿ ಅಷ್ಟೆ. ನೀನೇನಾದರೂ ತದ್ವಾ ಏನಾದರೂ ಮಾತಾಡಿ ಏನಾದರೂ ನಂಗೆ ಬೇಜಾರು ಮಾಡಿದ್ಯೋ ಒಂದು ಕ್ಷಣ ಕೂಡ ಈ ಮನೇಲಿರಲ್ಲ ಅಂತ ಹೇಳಿ ನಂದಿನಿ ಮುಖ ನೋಡಿದ್ರು. ಅವಳು ತನ್ನ ಕಾಲು ಬೆರಳಲ್ಲಿ ರಂಗೋಲಿ ಬಿಡ್ತಾ ಗುಂಡೂರಾಯರನ್ನೇ ಗುರಾಯಿಸ್ಕೊಂಡು ನೋಡ್ತಾ ಇದ್ಲು. ಒಂದು ಕ್ಷಣ ಗುಂಡೂರಾಯಿಗೆ ಭಯ ಆಗೋಯ್ತು. ಸರಿ ಅಂತ ರೂಮ್ಗೆ ಹೋಗ್ಬಿಟ್ರು. ಈಗ ಸೀದಾ ಬಂದು ರಾಜೇಶ ನಂದಿನಿನ ತಪ್ಕೊಂಡು, ಎಂಥ ಜಾದು ಮಾಡಿಬಿಟ್ಟೆ ನಂದಿನಿ, ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ದ. ಎಲ್ಲ ನಿನಗೋಸ್ಕರನೇ ರಾಜೇಶ, ನಾನು ನಿನ್ನ ಇಷ್ಟಪಟ್ಟು ಮದುವೆ ಆಗಿದ್ದೀನಿ. ನೀನು ಈ ರೀತಿ ಬೇಜಾರು ಮಾಡ್ಕೊಂಡಿದ್ರೆ ನನ್ನ ಕೈ ಸಹಿಸ್ಕೊಳಕ್ಕಾಗತ್ತಾ? ನಿನ್ನ ಮುಖದಲ್ಲಿ ಯಾವಾಗಲೂ ನಗು ನೋಡೋಕ್ಕಷ್ಟೇ ನಾನು ಬಯಸ್ತೀನಿ ಅಂತ ಹೇಳಿ ಅವನಿಗೊಂದು ಮುತ್ತು ಕೊಟ್ಟು ಒಳಗಡೆ ಹೋದ್ಲು. ಈ ಕಡೆ ಹಾಲಲ್ಲಿ ನಿಂತ್ಕೊಂಡಿರೋ ಬೆಪ್ಪ ತಕ್ಕಡಿ ರಾಜೇಶ, ಹಬ್ಬ ನನ್ನ ಹೆಂಡತಿ ಎಷ್ಟು ಒಳ್ಳೆಯವಳು ಅಂತ ಖುಷಿ ಪಡ್ತಿದ್ದ. ಆ ಕಡೆ ರೂಮಿಗೆ ಸೇರಿಕೊಂಡಿರೋ ಗುಂಡೂರಾಯ ನಂದಿನಿ ಇನ್ಮೇಲೆ ಹಬ್ಬ ಅಂತ ಬೇಜಾನ್ ಖುಷಿ ಪಡ್ತಿದ್ರು. ಕತೆ ಇಲ್ಲಿಗೆ ಮುಗಿಯುತ್ತೆ.